ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿ ಕಾವ್ಯಪೇಟೆ ಸ್ವಾಮಿ. ಸೊ ಏನಪ್ಪ ಇವಳು ಕಾರಲ್ಲಿ ಹೋಗುವಾಗ ಅಲ್ಲಿ ಇಲ್ಲಿ ರೆಡಿಯಾಗಿ ಹೋಗುವಾಗಲೇ ವಿಡಿಯೋ ಮಾಡ್ತಾಳಲ್ಲ, ಆ ಥರ ಅನ್ಕೋಬಿಡಿ. ಸೊ ಇವಾಗ ಏನಂತಂದರೆ ಪನ್ವಿತ್ ಬರ್ತಡೇ ಪ್ರಿಪ್ರೇಷನ್ಸ್ ನಡೀತಿದೆ ಅಲ್ವಾ. ಸೊ ಇವತ್ತು ಶಾಪಿಂಗ್ ಡೇ ನಂಬರ್ 3. ಸೊ ಇವತ್ತೇನಂತಂದರೆ ನಾನು ಡ್ರೆಸ್ ಎಲ್ಲ ಹೊಲೆ ಹಾಕಿದೆ ಅಲ್ವಾ, ಸೊ ಡ್ರೆಸ್ ಎಲ್ಲ ಈಸ್ಕೊಂಬರ್ಬೇಕು. ಸೊ ಹಾಗೇನೆ ಪನ್ವಿತ್ಗೆ ಇನ್ನೂ ಬರ್ತಡೇ ಡ್ರೆಸ್ನೇ ಸೆಲೆಕ್ಟ್ ಮಾಡಿ ತೊಗೊಂಡಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ತೊಗೋಬೇಕು. ನಮ್ಮ ಅಣ್ಣ ಪಾಪುಗೆ ಅಂತ ದುಡ್ಡು ಕೊಟ್ಟಿದ್ದ, ಸೊ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ. ಸೊ ಹಾಗೆ ಭಟ್ರು ಏನೇನು ಸಾಮಾನೆಲ್ಲ ಬರ್ತಿದ್ರಲ್ವ, ಸೊ ಅಡುಗೆ ಸಾಮಾನು, ಸೊ ಅದೆಲ್ಲನೂ ಆಲ್ರೆಡಿ ರೆಡಿ ಮಾಡಿ ಇಡ್ಸಿದ್ದಾನೆ ಅಣ್ಣ. ಸೊ ನೀವು ಕಾರ್ ಹೋದರೆ ಹಾಕೊಂಬನ್ನಿ ಅಂತ ಹೇಳ್ದ. ಸೊ ಅದು ಹಾಕ್ಕೊಂಡು, ಸೊ ಇನ್ನೂ ಏನಂತಂದರೆ ನನ್ನ ಡ್ರೆಸ್ ಮ್ಯಾಚಿಂಗ್ ಏನಾದ್ರು ಇಯರಿಂಗ್ಸು, ಬ್ಯಾಂಗಲ್ಸು ಎಲ್ಲನೂ ತೊಗೋಬೇಕು. ಸೊ ಚೋಕರ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇವತ್ತು ಡ್ರೆಸ್ ಇಸ್ಕೊಂಡು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕು. ಸೊ ಪನ್ವಿತ್ನ ಮನೆಯಲ್ಲೇ ಬಿಟ್ಟು ಬಂದೆ. ಸುಮ್ಮನೆ ಏನಕ್ಕೆ ಅವನಿಗೆ ನೆಗಡಿಯಾಗಿದೆ, ಸುಮ್ಮನೆ ಏನಕ್ಕೆ ಬಿಸಿಲಲ್ಲಿ ಅಂತ ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ನಾನು ಅಪ್ಪಿ ಅವರಿಬ್ಬರು ಹೋಗ್ತಾ ಇದ್ದೀವಿ. ಸೊ ಡೇ ಹೆಂಗೆ ಹೋಗುತ್ತೆ ಏನಂತ ಗೊತ್ತಿಲ್ಲ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಇವತ್ತಿನ ಡೇ ಎಲ್ಲ ಹೇಗೆ ಹೋಗುತ್ತೆ ಏನು ಅಂತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೇನು ಆಮೇಲೆ ಈ ಡಬ್ಬ ನಮ್ಗೆ ಅವತ್ತು ಚೂ ತೊಗೊಂಡಲ್ಲ 600 ಎಷ್ಟು ಕೊಟ್ಟವತ್ತು 700 ಅನ್ಸುತ್ತೆ, 800 ರೂಪಾಯಿ ಏನೋ ಕೊಟ್ಟ. ಸೊ ನಾನು ಮುಂದೆ ಹಾಕಿರೋ ಕ್ಲಿಪ್ಪಿಂಗಲ್ಲಿ ನಾನು ಮತ್ತು ಅಭಿಯವರು ಯಾವ ಥರ ಕಾನ್ವರ್ಜೇಷನ್ ಮಾಡ್ತೀವಿ ಅಂತ ತೋರಿಸಿದ್ದೀನಿ. ಸೊ ನಾನು ಪಾಪಗೆ 1 ವರ್ಷ ಆಯಿತು, ಯಾವ ಥರ ಫೀಲ್ ಆಗ್ತಿದೆ ಅಂದಾಗ, ಅಯ್ಯೋ ನಾನು ಮದುವೆ ಆಗಿರೋದು ಗೊತ್ತಾಗ್ತಾ ಇಲ್ಲ, ಮಗು ಆಗಿರೋದು ಗೊತ್ತಾಗ್ತಾ ಇಲ್ಲ, ಹಂಗೆ ಅಂತ ಹೇಳ್ತಾಯಿದ್ರು. ಸೊ ಎಂಡಲ್ಲಿ ನಿನ್ನನ್ನು ಮೋಸ ಮಾಡಿ ಮದುವೆ ಆಗಿಬಿಟ್ಟಿದ್ಯಾ, ಇನ್ನು ನಾನು ಹುಡುಗ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಂಗೆ ಕ್ಯೂಟಾಗಿತ್ತಲ್ಲ, ಸೊ ಹಾಗೆ ಹಾಕಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗತ್ತೆ ಅಂದ್ಕೊತೀನಿ. ಸೊ ಗೈಸ್, ಮೊದಲಿಗೆ ಬಟ್ಟೆ ಇಸ್ಕೊಂಬರೋಣ ಅಂದ್ಬಿಟ್ಟು ಟೇಲರ್ ಹತ್ರ ಹೋಗ್ತಿದ್ದೀನಿ. ಸೊ ಇದೇನಂದರೆ ಹೊಸಳ್ಳಿ ಸರ್ಕಲ್ ಹತ್ರ ಅಲ್ವಾ ರೀ? ಸೊ ಹೊಸಳ್ಳಿ ಸರ್ಕಲ್ ಹತ್ರ ಇರೋದು. ಸೊ ಪೂಜಾ ಅಂತ ಟೇಲರು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಸೊ ನಂದು ಹೆಂಗೆ ಬಂದಿದೆ ಗೊತ್ತಿಲ್ಲ, ಬಟ್ ನನ್ನ ತಂಗಿ ಅಂದರೆ ಮದುವೆಲೆಲ್ಲ ಇಲ್ಲೇ ನನ್ನ ಮದುವೆ ಆ್ಯಂಡ್ ಇವನ್ ನನ್ನ ತಂಗಿ ಅದೇ ನೋಡಿದ್ದೀರಾ ವ್ಲಾಗ್ಸಲ್ಲಿ ಪ್ರೆಗ್ನೆಂಟ್ ಇದ್ದಾಳಲ್ಲ, ಸೊ ಅವಳ ಮದುವೆಲೆಲ್ಲ ನನ್ನ ತಂಗಿಯರಿಗೆ ಇಲ್ಲೇ ನಾವು ಸ್ಟಿಚ್ ಮಾಡಿಸಿರೋದು. ಸೊ ತುಂಬಾ ಚೆನ್ನಾಗಿ ಹೊಲ್ದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ನನಗೆ ಯಾವ ಥರ ಹೊಲ್ದಾರೆ ಗೊತ್ತಿಲ್ಲ, ಅವಾಗ ನೋಡಬೇಕು. ಸೊ ಅಲ್ಲೇ ವೇರ್ ಮಾಡಿ ಏನಾದ್ರು ಆಲ್ಟ್ರೇಷನ್ಸ್ ಇದ್ದರೆ ಮಾಡಿಕೊಡ್ತಾರೆ. ಸೊ ನಾನು ಯಾವ ಥರ ಹೇಳಿದ್ದೀನಿ, ಅದು ಯಾವ ಥರ ಔಟ್ಕಮ್ ಬಂದಿದೆ ಅಂತಂತೂ ನಿಜ ಗೊತ್ತಿಲ್ಲ. ಸೊ ಚೆನ್ನಾಗಿ ಬಂದಿರಲಿ ಅಷ್ಟೇ ನಾನು ಹೇಳೋದು. ಸೊ ಇವಾಗ ಹೋಗ್ತಿದ್ದೀವಿ. ಸೊ ಸಾಧ್ಯ ಅಲ್ಲೂ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಪೂಜಾ ಅಂತ, ನಿಮ್ಗೆ ಯಾರಿಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಏನಂತಂದರೆ ಯಾರೆಲ್ಲ ಮಂಡ್ಯದಲ್ಲಿ ಸೊ ತುಂಬಾ ಚೆನ್ನಾಗಿ ಹೊಲಿತಾರೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಮಂಡ್ಯದಲ್ಲಿ ಏನಾದ್ರು ಸರ್ಚ್ ಮಾಡ್ತಾಯಿದ್ರೆ ಸೊ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ಫೋನ್ ನಂಬರ್ ಕೊಡ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗಿ ಸ್ಟಿಚ್ ಮಾಡಿಸ್ಕೋಬೋದು ಅವ್ರ ಹತ್ರ. ಸೊ ಸದ್ಯಕ್ಕೆ ಹೋಗ್ತಾಯಿದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೊಸಳ್ಳಿ ಸರ್ಕಲ್ ಹತ್ರ ಒಂದು ಟೆಂಪಲ್ ಇದೆ, ಒಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಏನೋ ಇದೆ. ಸೊ ಅದ್ರ ಬ್ಯಾಕ್ ಸೈಡೇ ಇವ್ರದ್ದು ಹಿಂಗೆ ಶಾಪ್ನ ಇಟ್ಕೊಂಡಿರೋದು. ಸೊ ಒಂದು ರೆಂಟ್ ಮಾಡಿದ್ದಾರೆ ಇವರು ಒಂದು ರೂಮ್ನ. ಸೊ ಈ ರೂಮಲ್ಲಿ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ, 1-2-3 ಮಿಷಿನ್ ಇಟ್ಕೊಂಡು ಮಾಡ್ತಾರೆ. ಸೊ ನಾವು ವೇರ್ ಮಾಡಿ ನೋಡಿದ್ಮೇಲೆ ಸ್ವಲ್ಪ ಸ್ಕರ್ಟು ಅಲ್ಲಿ ಲೂಸ್ ಇತ್ತು. ಸೊ ಹಾಗಾಗಿ ಅವರು ನೀಟಾಗಿ ಅದನ್ನ ಸ್ಟಿಚ್ ಹಾಕ್ಕೊಡ್ತಿದ್ದಾರೆ. ಸೊ ಪೂಜಾ ಅಕ್ಕ ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಆಗಿಬಿಟ್ಟಿದ್ದಾರೆ. ಸೊ ನಮ್ಮ ಮನೇಲಿ ಏನೇ ಫಂಕ್ಷನ್ಸ್ ಆದರೂ ಕೂಡ ನಾವು ಇವ್ರ ಹತ್ರನೇ ಸ್ಟಿಚ್ ಮಾಡಿಸೋದು. ಸೊ ತುಂಬಾ ಚೆನ್ನಾಗಿ ಹೊಲಿತಾರೆ. ಐಸ್ ಡ್ರೆಸ್ನ ಈಸ್ಕೊಂಡೆ. ಸೊ ತುಂಬಾ ಚೆನ್ನಾಗಿ ಹೊಲಿದಿದ್ದಾರೆ, ನನಗಂತೂ ಫುಲ್ ಇಂಪ್ರೆಸ್ ಆಗೋಯ್ತು. ಸ್ವಲ್ಪ ಸ್ಕರ್ಟಲ್ಲಿ ಲೂಸ್ ಇತ್ತು, ಸೊ ಟಕ್ ಹಾಕ್ಕೊಟ್ರು. ಸೊ ಇವಾಗ ಓಡಬೇಕು. ಸೊ ಬಟ್ಟೆ ಈಸ್ಕೊಂಡ್ವಿ. ಸೊ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಅದನ್ನೇ ಹೇಳ್ತಾ ಇದ್ದೆ ಅವಿಯವ್ರಿಗೆ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಯಾವ ಡಿಸೈನ್ ಹೇಳಿದೆ ಅದೇ ಡಿಸೈನ್ನ ಹೊಲಿದಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಔಟ್ಪುಟ್ ಅಂತ ಹೇಳ್ಬೋದು. ಸೊ ಬರ್ತಡೇ ದಿನ ವೇರ್ ಮಾಡ್ತೀನಲ್ಲ, ಸೊ ಡೆಫಿನೆಟ್ಲಿ ಹೇಗಿದೇನು ಅಂತ ಅವಾಗ ಕಮೆಂಟ್ ಮಾಡಿ. ಸೊ ಇವಾಗ ಸದ್ಯಕ್ಕೆ ನೆಕ್ಸ್ಟು ಪಾಪ ಬಟ್ಟೆ ನೋಡೋಕೆ ಹೋಗ್ತಿದ್ದೀವಿ. ಸೊ ಅದಾದಮೇಲೆ ಸ್ವಲ್ಪ ಜ್ಯುವೆಲ್ರೀಸ್ ಅದು ಇದು ಎಲ್ಲ ನೋಡಿ ನೋಡೋಣ. ಫಸ್ಟ್ ಪಾಪ ಬಟ್ಟೆ ತಗೊಬಿಟ್ಟು ಆಮೇಲೆ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀವಿ.
ಪಾಪು ಬಟ್ಟೆ ತೊಗೊಳಕ್ಕೆ ಮೊದಲನೇದಾಗಿ ನಾವು ಫಸ್ಟ್ ಕ್ರೈಗೆ ಬಂದ್ವಿ. ಸೊ ಹೇಗಾಗ್ಬಿಟ್ಟಿದೆ ಅಂತಂದರೆ ಫಸ್ಟ್ ಕ್ರೈಯಲ್ಲಿ ಬಿಟ್ಟರೆ ಮಕ್ಕಳು ಬಟ್ಟೆ ಸಿಗೋದೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ನಾನು ಅಂದ್ಕೊಂಬಿಟ್ಟಿದ್ದೆ. ಸೊ ಹೋಗಿ ನೋಡಿದ್ವಿ. ಸೊ ನಾವು ಅಂದ್ಕೊಂಡಿರೋ ಥರ ಅಷ್ಟೇನು ಕಲೆಕ್ಷನ್ಸು ಇರಲಿಲ್ಲ. ಸೊ ನಾನು ಬ್ಲೂ ಥೀಮಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಸೊ ನನಗಂತೂ ಸಿಗಲೇ ಇಲ್ಲ. ಸೊ ನಾನು ನೋಡಿದೆ. ತುಂಬ ಒಂದು 3000 ಹತ್ತತ್ರ 4000 ಇತ್ತು ಒಂದು ಸೂಟಿಗೆ, ಅದು ಬ್ಲೂ ಕಲರ್ ಸೂಟ್ಗೆ. ಸೊ ನಂಗೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅನ್ನಿಸ್ತು ಪಾಪು ಬಟ್ಟೆ ಮೇಲೆ. ಸೊ ಅರೌಂಡ್ 2000 ಈ ಥರ ಇದ್ದರೆ ಏನೋ ತೊಗೋಬೋದು, ಚೆನ್ನಾಗಿರುತ್ತೆ ಅಂತ. ಸೊ ಬಟ್ ನಂಗೆ ಅಲ್ಲಿ ಸಿಗಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಎಲ್ಲರೂ ಹುಡುಕ್ಬೇಕಂತ ಅಂದ್ಕೊಂಡು ಬಂದ್ವಿ. ಫಸ್ಟ್ ಕ್ರೈಯಲ್ಲಿ ಒಂದು ಬ್ಲೂ ಥೀಮಲ್ಲಿ ಇಟ್ಕೊಂಡು ಹುಡುಕ್ತಿದ್ನ, ಬಟ್ಟೆ ಸಿಗಲೇ ಇಲ್ಲ. ಸೊ ಇವಾಗ ಬೇರೆ ಕಡೆ ನೋಡೋಣ ಅಂತ ಹೋಗ್ತಿದ್ದೀವಿ. ನಿಜ ಐಡಿಯಾ ಇಲ್ಲ ಎಲ್ಲಿ ಸಿಗುತ್ತೆ ಏನು ಅಂತ. ಸೊ ನೋಡ್ತೀವಿ, ಟ್ರೆಂಡ್ಸಿಗೆ ಹೋಗ್ತೀವಿ. ಟ್ರೆಂಡ್ಸಲ್ಲಿ ಸಿಗುತ್ತಾ ಏನು ಅಂತ ನೋಡಿಬಿಟ್ಟು ನೋಡೋಣ ಎಲ್ಲಿ ಸಿಗುತ್ತೆ ಏನು, ಯಾವ್ದು ತೊಗೋತೀವಿ ಏನಂತ ಐಡಿಯಾ ಇಲ್ಲ. ಒಟ್ನಲ್ಲಿ ಬ್ಲೂ ಕಲರ್ ಅಂತೂ ತೊಗೋತೀವಿ. ಸೊ ನೋಡೋಣ ಬನ್ನಿ. ಸೊ ನೆಕ್ಸ್ಟು ನಾನು ಅಂದ್ಕೊಂಡೆ, ನೀವು ಲಾಸ್ಟ್ ಬ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ಸೊ ನಾನು ಈ ರೂಪಶ್ರೀ ಫ್ಯಾಷನಿಗೆ ಹೋಗಿದ್ದೆ ನನ್ನ ಲೆಗ್ಗಿನ್ಸ್ ತೊಗೊಳಕ್ಕಂತ. ಸೊ ಆವಾಗ ನೋಡಿದ್ದೆ, ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಫೀಲ್ ಆಗಿತ್ತು. ಸೊ ನಡೀರಿ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಅಭಿಯವ್ರನ್ನ ಕರ್ಕೊಂಡೋದೆ. ಸೊ ನಮಗೆ ತುಂಬಾ ಚೆನ್ನಾಗಿ ಸಿಕ್ತು, ತುಂಬ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಯಿತು A to Z ಸಿಗುತ್ತೆ ಇಲ್ಲಿ ನಮಗೆ. ಸೊ ಒಂದು ಸ್ಯಾರಿ ಆಗಿರ್ಬೋದು, ಫ್ಯಾನ್ಸಿ ಡ್ರೆಸ್ಗಳಾಗಿರ್ಬೋದು, ಫ್ಯಾನ್ಸಿ ಸ್ಯಾರಿ ಪ್ರತಿಯೊಂದು ಕೂಡ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಂತ ಫೀಲ್ ಆಯ್ತು ಅಷ್ಟೇ. ಸೊ ನಾವು ಅವ್ರಿಗೆ ಒಂದು ಹಿಂಗೆ ಬರ್ತ್ಡೇ ಪಾರ್ಟಿ ಇದೆ, ಒಂದು ಮಗುಗೆ ಈ ಥರ ನಿಮಗೆ ಶೂಟ್ ಇದ್ದರೂ ಕೊಡ್ಬೋದು, ಅಥವಾ ಯಾವ ಥರನಾದ್ರು ಸರಿ ಕುರ್ತಾ ಈ ಥರ ಇದ್ರೂ ಸರಿ ಒಂದು ಬ್ಲೂ ಥೀಮಲ್ಲಿ ಹುಡುಕ್ತಾ ಇದ್ವಿ ಅಂತ ಹೇಳಿದ್ವಿ. ಸೊ ನಮಗೆ ಇಲ್ಲಿ ಬ್ಲೂ ಸಿಗಲಿಲ್ಲ, ಬಟ್ ತೋರಿಸಿದ್ರು ಅವರು ಎಲ್ಲನೂ ಕೂಡ. ನಮ್ಗೆ ಅದು ಮೆಟೀರಿಯಲ್ ಇಷ್ಟ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಬ್ಲ್ಯಾಕು ಕೂಡ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಒಂದು ಬ್ಲ್ಯಾಕ್ ಸೂಟ್ನ ತೊಗೊಂಡ್ವಿ. ಸೊ ಸೀರಿಯಸ್ಲಿ ತುಂಬ ಅದು ಇಂಪ್ರೆಸ್ ಆಗೋಯ್ತು ನೋಡಿದ ತಕ್ಷಣ. ಸೊ ಮಸ್ಟ್ ಬೈ ಅನ್ನಿಸ್ತು. ಸರಿ ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಅರೌಂಡ್ 2000 ಚಿಲ್ಲರೆ ಏನೋ ಬಿತ್ತು. ಸೊ ಏನಿಲ್ಲ, ವರ್ತಿದೆ. ಸೊ ಇನ್ನು ಫ್ಯೂಚರ್ಗೆ ಯೂಸ್ ಮಾಡ್ಬೋದು, ಸ್ವಲ್ಪ ದೊಡ್ಡದಾಗಿತ್ತು ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನೀವು ಮಂಡ್ಯದಲ್ಲಿದ್ದೀರಾ, ನಾನು ರೆಕಮೆಂಡ್ ಮಾಡ್ತೀನಿ, ಹೋಗ್ಬೋದು. ಕಾಸ್ಟ್ಲಿ ಅಂತಂದರೆ ನಾಟ್ ಟೂ ಮಚ್, ಅಷ್ಟೊಂದು ಕಾಸ್ಟ್ಲಿ ಅಂತಲ್ಲ. ಸೊ ತೊಗೋಬೋದು. ಆಲ್ಮೋಸ್ಟ್ ಏನೋ ಒಂದು 100 ರುಪೀಸ್ 150 ರುಪೀಸ್ ಜಾಸ್ತಿ ಇರ್ಬೋದು ಅಷ್ಟೇ. ಸೊ ತೊಗೋಬೋದು. ಒಂದೇ ಕಡೆ ಎಲ್ಲವೂ ಕೂಡ ಸಿಗುತ್ತೆ, A to Z. ಏನಾದ್ರು ಮದುವೆಗೆಲ್ಲ ಶಾಪಿಂಗ್ ಮಾಡೋರು ಆರಾಮಾಗಿ ಹೋಗಿ ಮಕ್ಕಳಿಗೆ ಅವರಿಗೆಲ್ಲ ತೊಗೋಬೋದು. ಸೊ ಹಾಗೆ ನಾನು ಒಂದು ಕುರ್ತಾ ಸೆಟ್ ಕೂಡ ನೋಡಿದೆ. ನಾನೇ ತುಂಬಾ ತೊಗೊಂಡ್ಬಿಟ್ಟಿದ್ದೆ. ಸೊ ಮತ್ತೆ ಸಣ್ಣ ಆದಮೇಲೆ ನೋಡಿದ್ರಾಯ್ತು ಅಂದ್ಕೊಂಡು ಬಂದೆ. ಸೊ ಅಭಿಯವ್ರು ತೊಗೊಂಡ್ರು, ನಾನು ನಮ್ಮ ಅಣ್ಣಗೊಂದು ಶರ್ಟ್ ತೊಗೊಂಡೆ. ಸೊ ತುಂಬಾ ಚೆನ್ನಾಗಿ ಸಿಕ್ತು. ಸೊ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಕೂಡ ನೋಡ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ಸೊ ವಿಸಿಟ್ ಮಾಡ್ಬೋದು, ನಿಯರ್ ಇದ್ದರೆ. ಮಂಡ್ಯ ಆ ಕಡೆ ನಿಯರ್ ಇದ್ದರೆ ನೀವು ವಿಸಿಟ್ ಮಾಡ್ಬೋದು. ಸೊ ನಾನು ಸೆಲೆಕ್ಟ್ ಮಾಡಿದ್ದು ಇದೇ ಸೂಟು, ತುಂಬಾ ಚೆನ್ನಾಗಿದೆ. ಸೊ ನಾನು ಇಂಡಲ್ಲೂ ಕೂಡ ತೋರಿಸ್ತೀನಿ ಯಾವ್ದು ಸೆಲೆಕ್ಟ್ ಮಾಡಿದೆ ಅಂತ. ಸೊ ಅಭಿಯವರೆಲ್ಲ ಟೆಸ್ಟ್ ಮಾಡ್ತಿದ್ದಾರೆ. ಅದು ಮೇಲ್ಗಡೆ ಸ್ವಲ್ಪ ಮೆಟೀರಿಯಲ್ ಬೇರೆ ಥರ ಇತ್ತು. ಸೊ ಅವನಿಗೇನಾದ್ರು ಇರಿಟೇಷನ್ ಆಗುತ್ತಾ ಅಂದ್ಬಿಟ್ಟು ಒಳಗಡೆ ಎಲ್ಲ ಕೈ ಹಾಕಿ ನೋಡ್ತಿದ್ದಾರೆ. ಏನಿಲ್ಲ, ಒಳಗಡೆ ಅದೇ ಬರುತ್ತಲ್ಲ ಮೆಟೀರಿಯಲ್ಲು ಸೂಟಿಗೆಲ್ಲ ಹಾಕಿರ್ತಾರಲ್ಲ, ಸೊ ಅದೇ ಥರ ಇತ್ತಲ್ವ. ಸೊ ಏನಿಲ್ಲ, ಅವನಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಬಂದ್ವಿ. ಪಾಪು ಬಟ್ಟೆ ನೋಡೋಕ್ಕೆ ಅಂತ ಹೋಗಿದ್ದು. ಸೊ ಎಷ್ಟು ಶಾಪ್ ಆಗೋಯ್ತು ಅಂದರೆ, ಸೊ ಇವ್ರಿಗೆ ಯಾವುದೋ ಒಂದು ಟೀ-ಶರ್ಟ್ ಇಷ್ಟ ಆಯಿತಾ. ಸೊ ಟೀ-ಶರ್ಟು, ನಮ್ಮ ಅಣ್ಣಂಗೆ ಒಂದು ಶರ್ಟು ತೊಗೊಳೋಣ ಅಂತ ಇತ್ತು. ನನ್ನ ಸೇವಿಂಗ್ಸಲ್ಲಿ ನಮ್ಮ ಅಣ್ಣಂಗೆ ಒಂದು ಶರ್ಟು. ಸೊ ಹಾಗೆ ನಾನು ಒಂದು ಶೇಪ್ ವೇರ್ ತೊಗೊಂಡೆ. ಸೊ ಎಲ್ಲ ಸೇರಿ ಎಷ್ಟು ಬಿಲ್ ಆಯಿತು ಅಂತೀರಾ. ಸೊ ಅಭಿಯವ್ರು ಹಾಕಿದ್ದೆಲ್ಲ ಚೆನ್ನಾಗಿದೆ. ಸೊ ಎಲ್ಲ ಸೇರಿ ಒಂದು 7000 ಅಷ್ಟು ಬಿಲ್ ಆಗೋಯ್ತು. ಸೊ ತೊಗೊಂಡ್ವಿ. ಸೊ ಪಾಪು ಬಟ್ಟೆಗೆ ಅಂತ ಹೋಗಿದ್ದು. ಸೊ ಇಷ್ಟೆಲ್ಲ ತೊಗೊಂಡಾಯಿತು. ಸೊ ಇಲ್ಲೇನೋ ಸ್ವಲ್ಪ ಪ್ಯಾಂಟ್ ಸ್ವಲ್ಪ ಆಲ್ಟ್ರೇಷನ್ಸ್ ಇದೆ ಅಂತೆ. ಸೊ ಹೋಗಿದ್ದಾರೆ. ಸೊ ನಾನಿನ್ನು ನನ್ನ ಬಟ್ಟೆ ಆಯಿತಾ, ಒಂದು ಶೇಪ್ ವೇರ್ ಆಯಿತಾ. ಸೊ ಇವಾಗ ಒಂದು ಜ್ಯುವೆಲ್ರೀಸ್ನ ನೋಡಬೇಕು. ಇಯರಿಂಗ್ಸ್ ಕಮ್ ಚೋಕರ್ ಅಂದ್ಕೊಂಡಿದ್ದೀನಿ. ಸೊ ಅದು ವಿ ರೋಡಲ್ಲಿ ಒಂದು ಚೆನ್ನಾಗಿದೆ ಶಾಪು. ಮತ್ತು ಇಲ್ಲಿ ಒಂದು ನಾನು ಯಾವಾಗಲೂ ಹೋಗ್ತೀನಿ, ನಾನು ನೇಹಾ ಬ್ಯಾಂಗಲ್ಸು, ಅಲ್ಲಿ 2 ಕಡೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನೇಹಾ ಬ್ಯಾಂಗಲ್ಸ್ ವಿ ರೋಡ್ಗೆ ಹೋಗ್ಬಿಟ್ರೆ ಬೆಸ್ಟ್ ಅನಿಸುತ್ತೆ, ಅಲ್ಲಿ ಚೆನ್ನಾಗಿದೆ ಆಪ್ಷನ್ನು. ಸೊ ಅಲ್ಲಿ ನೋಡ್ಬಿಟ್ಟು ಆಮೇಲೆ ಸಿಕ್ಕಿಲ್ಲ ಅಂದರೆ ನೇಹಾ ಬ್ಯಾಂಗಲ್ಸಿಗೆ
ಬ್ಯಾಂಗಲ್ಸಿಗೆ ಬರ್ತೀನಿ. ಸೊ ಏನು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಇಯರಿಂಗ್ಸ್ ಅಂತೂ ಪಕ್ಕಾ ಚೆನ್ನಾಗಿ ಹಾಕೋತೀನಿ. ಬ್ಯಾಂಗಲ್ಸ್ ಇಷ್ಟು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಲ್ಲ ಹೆಂಗೆ ಸೆಟ್ ಆಗುತ್ತೆ ಅಂತ. ಸೊ ಸದ್ಯಕ್ಕಂತೂ ಹೊಟ್ಟೆ ತುಂಬ ಹಸಿತಿದೆ ನನಗಂತೂ. ಸೊ ಇವಾಗ ಊಟಕ್ಕೆ ಹೋಗೋಣ ಅಂತ. ಸೊ ಆ್ಯಸ್ ಯೂಶುವಲ್ ಮಲೆನಾಡಿಗೆ ಹೋಗೋಣ ಅಂತ. ಸೊ ಏನಂತಂದರೆ ಹಿಂಗೂ ಕಾರ್ತಿಕ ಮಾಸ ಮುಗೀತಲ್ವ, ಸೊ ಇವಾಗ ಹೆಂಗೂ ನಾನ್ ವೆಜ್ ತಿನ್ಬೋದಲ್ವ, ಸೊ ನಾನ್ ವೆಜ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೆನ್ನೆನೂ ಮನೇಲಿ ನಾನ್ ವೆಜ್ಜು ಚಿಕನ್ ಸಾಂಬಾರು ಮಾಡಿತ್ತು ಮಮ್ಮಿ. ಸೊ ಇವತ್ತು ಹೋಗ್ಬೇಕಂತ ಅಂದ್ಕೊಂಡು ಹೋಗ್ತಿದ್ದೀವಿ. ನಂಗೆ ಪಿಜ್ಜಾ ತಿನ್ಬೇಕಂತ ಆಸೆ, ಬಟ್ ಪಿಜ್ಜಾ ತಿಂದರೆ ಹೊಟ್ಟೆ ತುಂಬಲ್ಲ. ಸೊ ಹಾಗಾಗಿ ಹೋಗ್ತಿದ್ದೀವಿ. ಸೊ ಹಾಗೆ ಪಾಪದು ಕೇಕ್ದು ಕೂಡ ಆರ್ಡ್ರ್ ಕೊಡಬೇಕು. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಹೋಗ್ತೀವಿ. ಸೊ ಇಲ್ಲೇ ಇದೆ, ಮುಗಿಸ್ಕೊಂಡೆ ಹೋಗ್ಬಿಟ್ರೆ ಬೆಸ್ಟ್ ಅನಿಸುತ್ತೆ. ಸೊ ಮುಗಿಸ್ಕೊಂಡು ಹೋಗ್ತೀವಿ. ಸೊ ಒಟ್ಟಿಗೆ ಅದು ಕೂಡ ಆರ್ಡ್ರ್ ಕೊಟ್ಬಿಟ್ರೆ ಸೊ ಒಂದು ಕೆಲಸ ಮುಗಿಯುತ್ತೆ. ಸೊ ನೋಡೋಣ. ಕೇಕು ಇನ್ನೂ ಯಾವುದು ಡಿಸೈನ್ ಏನು ಫೈನಲ್ ಮಾಡಿಲ್ಲ. ಸೊ ನೋಡ್ತೀನಿ, ನೆಟ್ಟಲ್ಲಿ ನೋಡಿ ಅವ್ರಿಗೆ ಕಳಿಸ್ತೀನಿ. ಸೊ ನೋಡ್ತೀನಿ, ಇಲ್ಲ ಅವ್ರ ಹತ್ರನೇ ಇದ್ದರೆ ಸೆಲೆಕ್ಟ್ ಮಾಡ್ತೀನಿ, ಏನೂ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇಲ್ಲೇ MVG ಕಾಣಿಸ್ತಾ ಇದೆ. ಸೊ ನೋಡಿದ್ದೆ ಒಳ್ಳೇದಾಯಿತು. ನಂಗೆ ಮತ್ತೆ ಹೋಗಿದ್ದೆ, ಸೀರಿಯಸ್ಲಿ ಬೈಸ್ಕೊತಿದ್ದೆ. ಇವಾಗ ಕೇಕ್ ಆರ್ಡ್ರ್ ಕೊಡ್ದೇ ಬರ್ಡೇ ಮಾಡ್ತಿದ್ದೀವಲ್ಲ. ಸೊ ಹೆಂಗೋ MVG ನೋಡಿದ್ದಕ್ಕೆ ನೆನಪಾಯಿತು. ಸೊ ಇವಾಗ ಆರ್ಡ್ರ್ ಕೊಟ್ಟು ನೆಕ್ಸ್ಟು ಊಟಕ್ಕೆ ಹೋಗ್ತೀವಿ. ಊಟ ಮುಗಿಸಿ ಆಮೇಲೆ ಕೂಲಾಗಿ ಪಾಪುಗಳಿಗೆ ರಿಟರ್ನ್ ಗಿಫ್ಟ್ ನೋಡಿ ಮತ್ತು ಅವಕ್ಕೆ ಬ್ಯಾಗು ಅದೆಲ್ಲ ತೊಗೊಂಡು ಚಾಕ್ಲೇಟ್ಸ್ ಅದೆಲ್ಲ. ಸೊ ಹಾಗೆ ನನ್ನ ಜ್ಯುವೆಲ್ರೀಸು. ಸೊ ಇಷ್ಟ ಆದರೆ ನನ್ನ ಮುಗೀತಪ್ಪ, ಇನ್ನೇನು ಇಲ್ಲ. ಸ್ಲಿಪ್ಪರ್ ಅವು ಇವು ಏನೂ ತೊಗೊಳ್ಳಲ್ಲ. ಸೊ ಇಷ್ಟೇ ಸಾಕು. ಸೊ ಹೋಗ್ತೀವಿ ಮನೆಗೆ. ಸೊ ಸಾಮಾನಿದೆ ಅಲ್ಲಿ ಒಳಲು ಸರ್ಕಲ್ ಹತ್ರ. ಸೊ ಅದನ್ನು ತೊಗೊಂಡು ಹೋಗೋದು ಅಂತ. ಸೊ ನೋಡೋಣ ಎಲ್ಲ ಪ್ಲ್ಯಾನ್ ಹೇಗೆ ಹೋಗುತ್ತೆ ಏನಂತ. ಸದ್ಯಕ್ಕೆ ಇವಾಗ ಅಲ್ಲಿ ಅವ್ರು ಬಂದಮೇಲೆ ಕೇಕ್ ಆರ್ಡ್ರ್ ಕೊಡೋಕೆ ಹೋಗ್ತೀವಿ. ತೋರಿಸ್ತೀನಿ ನಿಮಗೆ ಯಾವ ಕೇಕ್ ಆರ್ಡ್ರ್ ಕೊಡ್ತೀನಿ ಅಂತ. ಸೊ ನಾವು ಯೂಶ್ವಲಿ ಅಮ್ಮಾಸ್ ಪೇಸ್ಟ್ರೀಸ್ ಎಲ್ಲ ಕೇಕೆಲ್ಲ ಆರ್ಡ್ರ್ ಕೊಡೋದು. ಬಟ್ ಏನಂತಂದರೆ ನನಗೆ ನಮ್ಮದು ಪಾಪುದು ಹಾಫ್ ಇಯರ್ ಬರ್ತ್ಡೇ ಮಾಡಿದ್ವಲ್ಲ, ನನಗೆ ಅಷ್ಟು ಇಂಪ್ರೆಸ್ ಆಗಲಿಲ್ಲ ಅವ್ರು ಪ್ರೆಸೆಂಟ್ ಮಾಡಿದ್ದು ಕೇಕ್ನ. ಸೊ ನಮ್ಮ ಅಕ್ಕ ಅವರು ಏನದು MVGಯಲ್ಲಿ ತರ್ತಾರೆ ಅವ್ರು ಯಾವಾಗಲೂ. ಸೊ ಆವಾಗ ಅವ್ರದ್ದು ಪಾಪು ಬರ್ಡೇ ಕೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ನಾವು ಮತ್ತೆ ರಿಸ್ಕ್ ತೊಗೊಳಕ್ಕಾಗಲ್ಲ, ಪೇಸ್ಟ್ರೀಸ್ ಚೆನ್ನಾಗಿರಲ್ಲ. ಸೊ ನಾರ್ಮಲ್ ಕೇಕಲ್ಲೇ ಆರ್ಡ್ರ್ ಕೊಡೋಣ ಅಂತ. ಹೆಂಗು ಬಾಸ್ ಬೇಬಿ ಥೀಮ್ ಅಲ್ವಾ. ಸೊ ನಾನು ಒಂದೆರಡು ಫೋಟೋ ಡೌನ್ಲೋಡ್ ಮಾಡ್ಕೊಂಡು ಹೋಗಿದ್ದೆ ನೆಟ್ಟಿಂದ. ಸೊ ಅದನ್ನು ತೋರಿಸ್ದೆ. ಇಲ್ಲ ಈ ಥರ ರೆಫರೆನ್ಸ್ ನಾವು ಆಲ್ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಅದನ್ನೇ ಆರ್ಡ್ರ್ ಕೊಟ್ಟು ಬಂದ್ವಿ. ಸೊ ಹಾಗೆ ಬರೋರಿಗೆಲ್ಲ ಕೊಡೋಕ್ಕೆ ಪ್ಲೇನ್ ಕೇಕ್ ಕೂಡ ಆರ್ಡ್ರ್ ಕೊಟ್ವಿ. ಸೊ ಅರೌಂಡ್ ನಮಗೆ 6,000 ಬೀಳ್ತು ಕೇಕ್ಗೆ ಅಂತಲೇ ಹೇಳ್ಬೋದು. ಸೊ ಕೇಕ್ ಆರ್ಡ್ರ್ ಕೊಟ್ಟಾಯಿತು. ಸೊ ಅವರು ಬಿಲ್ ಮಾಡಿಸ್ತಿದ್ದಾರೆ, ನಾನು ಚಾಕ್ಲೇಟ್ ಕೇಕ್ ತಿಂತಾಯಿದ್ದೆ. ಸೊ ಇವಾಗ ಹೊರಡೋಣ. ಊಟ ಮಾಡಿಕೊಂಡು ಅವೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದಂತ ಪ್ಲ್ಯಾನ್ ಇದೆ. ಸೊ ಸದ್ಯಕ್ಕೆ ಈಗ ಊಟಕ್ಕೆ ಹೋಗ್ತೀವಿ, ಕೇಕ್ ತಿಂದು ಮುಗಿಸಿ. ಸೊ ನಾವು ಮೊದಲಿಗೆ ಮಲೆನಾಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನಂದರೆ ನಾವಿದ್ದಿದ್ದು ಲೊಕೇಶನಿಗೂ ಸೊ ನಾವು ಹೋಗ್ಬೇಕಾಗಿರೋ ಲೊಕೇಶನ್ಗೂ ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಸೊ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ನಾವು ಅಲ್ಲೋಗಿ ಆರ್ಡ್ರ್ ಕೊಟ್ಟು ಎಲ್ಲ ಲೇಟ್ ಆಗುತ್ತೆ. ಸೊ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಸೊ ಇಲ್ಲೇನಂತಂದರೆ ರೆಗ್ಯುಲರಾಗಿ ಅಭಿಯೋರು ಆವಾಗ ಕಾಲೇಜ್ ಡೇಸಿಂದನೂ ಇದೆಯಂತೆ ಇದು. ಸೊ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಎಗ್ ರೈಸ್ ತಗೊಳ್ಳೋಣ ಅಂದ್ಬಿಟ್ಟು ಎಗ್ ರೈಸು, ಒಂದು ಚಿಕನ್ ಮಂಚೂರಿ ಮತ್ತು ಚಿಕನ್ ಲಾಲಿಪಾಪ್ ತೊಗೊಂಡು ತಿನ್ಕೊಂಡು ಬಂದ್ವಿ. ಸೊ ಫುಡ್ ಚೆನ್ನಾಗಿತ್ತು. ಸೊ ಊಟ ಆಯಿತು ಭರ್ಜರಿಯಾಗಿ. ಸೊ ಇವಾಗ ವಿ ರೋಡಿಗೆ ಹೋಗ್ತಿದ್ದೀನಿ. ಅಲ್ಲಿ ಆಪ್ಷನ್ ಚೆನ್ನಾಗಿದೆ ಬ್ಯಾಂಗಲ್ಸ್ದು. ಆವಾಗ ಹೋಗಿದ್ದು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಅನಿಸುತ್ತೆ. ಇವಾಗ ನೋಡಬೇಕು ಅಲ್ಲೆಲ್ಲ ಹಿಂಗಿದೆ ಏನಂತ. ಸೊ ಅಲ್ಲಿ ಮುಗಿಸ್ಕೊಂಬಂದು ಇಲ್ಲಿ ನೇಹ ಬ್ಯಾಂಗಲ್ಸಿಗೆ ಬರ್ತೀನಿ. ಸೊ ಇಲ್ಲಿ ತೊಗೊಂಡು ಒಂದು ಸ್ವಲ್ಪ ಬುಕ್ ಸ್ಟೋರಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಆಮೇಲೆ ಹೊರಡ್ತೀನಿ. ಅಲ್ಲಿ ಆ ಕಡೆ ಆಮೇಲೆ ಪೇಟೆ ಬೀದಿ ಸೈಡ್ ಹೋಗ್ತೀನಿ. ಅಲ್ಲಿ ಸ್ವಲ್ಪ ಡ್ರೆಸ್ಗೆ ಬೀಡ್ಸ್ ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವತ್ತು ತೊಗೊಂಡಿದ್ದು ಬೀಡ್ಸು ಬರೀ 100 ಇದೆ, ಸ್ಲೀವ್ಸಿಗಾಗುತ್ತೆ. ಸೊ ಕೆಳಗಡೆ ಇದಕ್ಕೂ ಹಾಕು ಚೆನ್ನಾಗಿ ಕಾಣುತ್ತೆ ಅಂತ ಅಂದರು ಅಕ್ಕ. ಸೊ ಅದಕ್ಕೆ ಎಕ್ಸ್ಟ್ರಾ ತೊಗೋಬೇಕು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೋಡೋಣ ಹಿಂಗೆ ಹೋಗುತ್ತೆ ಅಂತ. ಸೊ ಸದ್ಯಕ್ಕೆ ಇವಾಗ ವಿ ರೋಡ್ಗೆ ಹೋಗ್ತಿದ್ದೀನಿ. ಸೊ ಅಲ್ಲಿ ಮ್ಯಾಚಿಂಗ್ ಸಿಕ್ಬಿಟ್ರೆ ಸಾಕಪ್ಪ, ಮತ್ತೆ ಹುಡ್ಕೋ ತಾಪತ್ರೆ ಇರಲ್ಲ. ಸೊ ಸಿಗಲಿ ಅಂತ ಬೇಡ್ಕೋತಾ ಇದ್ದೀನಿ. ಸೊ ಯಾವ ಥರ ಸಿಗುತ್ತೆ ನೋಡಬೇಕು. ನಾನು ಅಲ್ಲಿಂದ ಬಂದಿದ್ದು ವಿ ರೋಡಿಗೆ. ಸೊ ಅಲ್ಲೇನಂತಂದರೆ ನನಗೆ ಬೀಡ್ಸು ಬೇಕಿತ್ತು. ಸೊ ಒಂದು ಶಾಪ್ನ ನೋಡಿದೆ. ಇಲ್ಲೇ ನಿಲ್ಲಿಸಿ ತೊಗೊಂಬರ್ತೀನಿ, ಸಿಗುತ್ತಾ ಮ್ಯಾಚಿಂಗ್ ಅಂತ ಕೇಳಿದೆ. ಸೊ ಗಾಡ್ ಗ್ರೇಸ್ ಮ್ಯಾಚಿಂಗ್ ಸಿಕ್ತು. ಸೊ ಅದನ್ನು ಎತ್ಕೊಂಡು ಬೀಡ್ಸ್ನ. ಸೊ ನೆಕ್ಸ್ಟು ನಾನು ಇನ್ನೂ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಒಂದು ಫ್ಯಾನ್ಸಿ ಸ್ಟೋರ್ ಇದೆ. ಅಲ್ಲೇ ಹೊರ್ಗಡೆನೇ ಡಿಸ್ಪ್ಲೇ ಇಟ್ಟಿದ್ದಾರೆ ತುಂಬ ಇಯರಿಂಗ್ಸ್ ಎಲ್ಲ. ಸೊ ನೀವು ಯಾರೆಲ್ಲ ನಿಮ್ಮ ಫಂಕ್ಷನ್ಸಿಗೆ ತುಂಬ ಗ್ರ್ಯಾಂಡ್ ಜ್ಯುವೆಲ್ರೀಸ್ ಅಂದರೆ ಗ್ರ್ಯಾಂಡ್ ಇಯರಿಂಗ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ, ಸೊ ನೀವು ಆರಾಮಾಗಿ ಈ ಶಾಪಿಗೆ ಬರ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ನಾನು ಒಂದು ಇಯರಿಂಗ್ಸ್ನ ತೊಗೊಂಡು ನನ್ನ ಡ್ರೆಸ್ ಮ್ಯಾಚಿಂಗು. ಸೊ ನೆಕ್ಸ್ಟ್ ಬಂದಿದ್ದು ನಾನು ನೇಹ ಬ್ಯಾಂಗಲ್ಸಿಗೆ. ಸೊ ಅಲ್ಲಿ ನಾನು ತುಂಬ 3-4 ಐಟಮ್ ಕೇಳಿದೆ, ಇಲ್ಲ ಅಂತ ಹೇಳಿದ್ರು. ಸರಿ ಒಂದೇ ಕಡೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನೇಹ ಬ್ಯಾಂಗಲ್ಸಿಗೆ ಬಂದೆ. ಸೊ ಇದಂತೂ ನಾನು ಯಾವಾಗಲೂ ಕೂಡ ಬರೋ ಪ್ಲೇಸ್ ಅಂತಲೇ ಹೇಳ್ಬೋದು.
ಸೊ ಇಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೂಡ ತುಂಬ ಸ್ಟ್ಯಾಂಡರ್ಡಿಗೆ ಸಿಗುತ್ತೆ. ಸೊ ಅದಕ್ಕೆ ಇಲ್ಲಿ ಬಂದು ಬೇಕಿರೋ ಐಟಮ್ಸ್ ಎಲ್ಲ ತೊಗೊಂಡು ನೆಕ್ಸ್ಟು ನಾನು ಹೋಗಿದ್ದು ಬ್ಯಾಂಗಲ್ ಸ್ಟೋರಿಗೆ. ಸೊ ಈ ಬ್ಯಾಂಗಲ್ ಸ್ಟೋರು ಅವ್ರದ್ದೇ. ಸೊ ನಾನು ಅಲ್ಲಿ ಬ್ಯಾಂಗಲ್ಸ್ ಕೇಳಿದ್ದಕ್ಕೆ ಅಮ್ಮಂಗೆ ನನಗೆ ಇಬ್ರಿಗೂ ಬೇಕಿತ್ತು. ಸೊ ಕೇಳಿದ್ದಕ್ಕೆ ನಾವೇ ಬೇರೆ ಕಡೆ ಮಾಡಿದ್ದೀವಿ ನೋಡಿ ಮೇಡಮ್ ಅಂತ ಹೇಳಿದ್ರು. ಸೊ ನಾನು ಅವರಿಗೆ ಡ್ರೆಸ್ನ ತೋರಿಸ್ದೆ, ಕಲರ್ನ. ಸೊ ಈ ಥರ ಮ್ಯಾಚಿಂಗಲ್ಲಿ ನನಗೆ ಬ್ಯಾಂಗಲ್ಸ್ ಬೇಕು ಅಂತ. ಹಾಗೆ ನಾನು ರೆಫರೆನ್ಸ್ ಪಿಕ್ಕು ತೋರಿಸ್ದೆ, ನಾನು ಯಾವ ಥರ ಸರ್ಚ್ ಮಾಡ್ತಾಯಿದ್ದೀನಿ ಬ್ಯಾಂಗಲ್ಸ್ ಅಂತ. ಸೊ ಅವ್ರು ನನಗೆ ತೊಗೊಂಡು ಮಿಸ್ ಮ್ಯಾಚ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ನನಗೆ ಅವ್ರು ಹಾಕಿದ್ದು ಒಂದು ಆರೆಂಜ್ ಕಲರ್, ನಂಗೆ ಅದು ಶೇಡ್ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಬೇರೆ ನಾನು ಸೆಲೆಕ್ಟ್ ಮಾಡಿದೆ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಅವರು ಅದನ್ನು ಮಿಸ್ ಮ್ಯಾಚ್ ಮಾಡಿ ಕೊಟ್ಟರು. ಸೊ 3-4 ಥರ ಮಾಡಿ ತೋರಿಸಿದ್ರು. ಸೊ ಫೈನಲಿ ನಾನು ಒಂದು ಥರ ಮಿಸ್ ಮ್ಯಾಚ್ ಇದು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅದೇ ಥರ ಇನ್ನೊಂದು ಸೆಟ್ಟು ಕೂಡ ಮಾಡಿಕೊಟ್ರು. ಸೊ ಅರೌಂಡ್ ಅಮ್ಮ ಅಂದು ಮತ್ತು ನಂದು ಸೇರಿ 400 ಏನೋ ಪೇ ಮಾಡಿಸ್ಕೊಂಡ್ರು. ಸೊ ಇದು ಕೂಡ ತುಂಬಾ ಕಲೆಕ್ಷನ್ಸ್ ಇದೆ ಬಳೆದು. ಸೊ ಯಾರೆಲ್ಲ ಸರ್ಚ್ ಮಾಡ್ತಿದ್ರ ಆರಾಮಾಗಿ ಹೋಗ್ಬೋದು ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಸೆಟ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟರು. ನೆಕ್ಸ್ಟು ನಮ್ಮ ಸೋನುಗೇನೋ ರೆಕಾರ್ಡ್ಸ್ ಎಲ್ಲ ಬೇಕಿತ್ತಂತೆ. ಸೊ ಅದನ್ನೆಲ್ಲ ತೊಗೊಂಡು ಹೊರಟೆ ಕಾರ್ ಹತ್ರ. ಸೊ ಗೈಸ್, ಎಲ್ಲ ಶಾಪಿಂಗು ಮುಗೀತು. ಇವಾಗ ಮಕ್ಳಿಗೆ ರಿಟರ್ನ್ ಗಿಫ್ಟ್ ನೋಡಿ ಓಡೋದಷ್ಟೇ. ಸಾಕಾಗೋಯ್ತು ನನಗೆ. ಆ ಬ್ಯಾಂಗಲ್ಸು ಇವು ಸೊ ತೊಗೊಂಡಿದ್ದಾಯಿತು, ಚೆನ್ನಾಗಿ ಸಿಕ್ತು. ಸೊ ಇವಾಗ ನೋಡೋಣ ಮಕ್ಳಿಗೆ ರಿಟರ್ನ್ ಗಿಫ್ಟು ಅದೊಂದು ಏನು ತೊಗೊಳೋದೇನು ಅಂತ ಐಡಿಯಾ ಇಲ್ಲ. ಸೊ ಇವಾಗ ವಿಶಾಲ್ ಮಾರ್ಟ್ಗೆ ಹೋಗ್ತಿದ್ದೀವಿ, ಅಲ್ಲಿ ನೋಡ್ತೀವಿ ಹೆಂಗೆ ಸಿಗುತ್ತೆ ಅಂತ. ಸೊ ಆಮೇಲೆ ನೋಡೋಣ. ರಿಟರ್ನ್ ಗಿಫ್ಟ್ ನೋಡೋ ಮುಂಚೆ ಅದೇ ರೋಡಲ್ಲಿ ನಾವು ಇದ್ದಿದ್ದರಿಂದ ಮೋರಿಗೆ ಹೋದೆ. ಏನಕ್ಕೆ ಅಂದರೆ ಮಕ್ಕಳಿಗೆ ಚಾಕ್ಲೇಟ್ ಮೀನ್ಸ್ ಅವಕ್ಕೆ ಬರ್ತಡೇ ಅಂದರೆ ಚಾಕ್ಲೇಟ್ ಇಷ್ಟ. ಸೊ ಬರ್ತಡೇ ದಿನ ಚಾಕ್ಲೇಟ್ಸ್ ಕೊಟ್ಟಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ಚಾಕ್ಲೇಟ್ಸ್ನ ಸರ್ಚ್ ಮಾಡ್ಕೊಂಡು ಹೋದೆ. ಸೊ ಮೋರ್ ಹತ್ರ ಕಾರ್ ನಿಲ್ಲಿಸಿದ್ರು, ಆ ಪ್ಯೂರ್ ಕಾರಲ್ಲೇ ಇದ್ದರು. ಸೊ ನಾನು ಚಾಕ್ಲೇಟ್ಸ್ನ ಸರ್ಚ್ ಮಾಡ್ಕೊಂಡು ಯಾವ್ದು ತೊಗೊಳ್ಳೋದು ಏನು ಅಂತ ತೊಗೊಳ್ಳೋಣ ಅಂದ್ಬಿಟ್ಟು ಮೋರಿಗೆ ಬಂದೆ. ಸೊ ತುಂಬಾ ಇತ್ತು. ನಂಗೆ ಅದರಲ್ಲಿ ಯಾವ್ಯಾವ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಮಾಡಿಸ್ಕೊಂಡು ಹೊರಟಿದ್ದಾಯಿತು. ಮಕ್ಳಿಗೆ ರಿಟರ್ನ್ ಗಿಫ್ಟ್ ಜೊತೆಗೆ ಚಾಕ್ಲೇಟ್ಸು ಕೊಡೋಣ ಅಂತ ಬಂದಿದ್ದೀನಿ, ಅದನ್ನ ನೋಡ್ತಾ ಇದ್ದೀನಿ. ಸೊ ಪ್ಯಾಕೆಟ್ಸಲ್ಲಿ ಸಿಕ್ಬಿಟ್ರೆ ಎತ್ಕೊಂಡು ಹೋಗ್ಬಿಡೋಣ ಅಂತ. ಸೊ ನೋಡೋಣ ಯಾವ ತೊಗೊತೀನಿ ಅಂತ. ಸೊ ಫೈನಲಿ ಕೆಲವೊಂದು ಚಾಕ್ಲೇಟ್ಸ್ ಎಲ್ಲ ಪಿಕ್ ಮಾಡಿಕೊಂಡು ನಂದು ಕ್ರೀಮು ಮತ್ತು ಪಾಪು ಸೋಪೆಲ್ಲ ಖಾಲಿಯಾಗಿತ್ತು. ಸೊ ಎಲ್ಲೇ ಎತ್ಕೊಂಡು ನೆಕ್ಸ್ಟು ನಾವು ವಿಶಾಲ್ ಮಾರ್ಟ್ ಕಡೆ ಹೊರಟ್ವಿ. ಸೊ ಅಲ್ಲೇನಂತಂದರೆ ಬಲ್ಕಾಗಿ ಸಿಗುತ್ತೆ ಅಂದ್ಬಿಟ್ಟು ಹೋದ್ವಿ. ಸೊ ನಂಗೆ ಆಮೇಲೆ ಇನ್ನೊಂದು ಏನು ಕಾನ್ಸೆಪ್ಟ್ ಅಂದರೆ ನಾವು ಪಾಪಗೊಂದ್ಸಲ ಅವ್ನಿಗೆ ಬೇಕಿದ್ದು ಆಟ ಸಾಮಾನಾಗಿರ್ಬೋದು, ಟಾಯ್ಸ್ ಅವೆಲ್ಲ ತೊಗೊಂಡಿದ್ವಲ್ಲ. ಸೊ ಬಲ್ಕಾಗಿ ಸಿಗುತ್ತೆ, ಸೊ ಅಲ್ಲೋಗಿ ನೋಡೋಣ ಅಂತ ಅಂದ್ಬಿಟ್ಟು ರೀಸನಬಲ್ ಆಗೂ ಇರುತ್ತೆ ರೇಟ್ ಅಂತ ಅಲ್ಲಿ ಹೋದ್ವಿ. ನಾನು ಮಕ್ಳಿಗೆ ಗಿಫ್ಟ್ ಹುಡ್ಕೋಕ್ಕೆ ಅಂತ ವಿಶಾಲ್ ಮಾರ್ಟಿಗೆ ಬಂದಿದ್ದೀನಿ. ಸೊ ಎಷ್ಟು ಮಟ್ಟಿಗೆ ಸಿಗುತ್ತೆ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ಕ್ಯಾಟಗರಿ ತೊಗೋತೀನಿ. ಬಿಲೋ 2 ಇಯರ್ಸ್ ಕಿಡ್ಸಿಗೆ ಬೇರೆ, ಸೊ ಎಬೋವ್ 2 ಇಯರ್ಸ್ ಕಿಡ್ಸಿಗೆ ಬೇರೆ. ಅದೇನು ಸಿಗುತ್ತೋ ಅದೇನು ಬಿಡುತ್ತೋ. ಸೊ ಬನ್ನಿ ನೋಡೋಣ. ಸೊ ವಿಂಟರ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ವಿಶಾಲ್ ಮಾರ್ಟಲ್ಲಿ. ಆ್ಯಸ್ ಯೂಶುವಲ್ ಯಾವಾಗಲೂ ರಶ್ಶೇ ಇರುತ್ತೆ. ಸೊ ವಿಂಟರ್ ಕಲೆಕ್ಷನ್ಸ್ ಇತ್ತು, ಬಟ್ ನನಗೆ ನೋಡೋಕ್ಕೆ ಟೈಮ್ ಆಗಲಿಲ್ಲ. ಸೊ ತುಂಬ ಕಲೆಕ್ಷನ್ಸ್ ಬಂದಿದೆ, ಸ್ವೆಟರ್ಸ್, ಜಾಕೆಟ್ಸ್ ಎಲ್ಲ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಹತ್ರ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು ನನಗೆ. ಇನ್ನಾಯಿತು ಶಾಪಿಂಗು. ಸೊ ಹಾಗಾಗಿ ಡೈರೆಕ್ಟ್ ಮಾಡಿಬಿಟ್ರೆ ಆಮೇಲೆ ಈಸಿ ಆಗುತ್ತೆ. ಸಮ್ ಗಿಫ್ಟ್ಸ್ ಆಮೇಲೆ ನಿಮ್ಮದೇ ಆಗುತ್ತೆ ಅಂತ ಫೀಲ್ ಆಯ್ತು ನನಗೆ. ಸೊ
ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಆಗಿ ಬಿಲೋ 2 ಇಯರ್ಸ್ ಮಕ್ಕಳಿಗೆ ಆಟ ಸಾಮಾನು ತೊಗೊಂಡಿದ್ದೀನಿ. ಸೊ ಎಬೋ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಸೊ ಅದು ಕಾಂಬೋ ಇತ್ತು ಡೂಮ್ಸಲ್ಲಿ. ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಚೆನ್ನಾಗಿದೆ ಗಿಫ್ಟ್ಸು. ಸೊ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಆ ಥರನ ಸೆಲೆಕ್ಟ್ ಮಾಡಿಕೊಂಡು ತಂದಿದ್ದೀನಿ. ಸೊ ಇವಾಗ ಅದಕ್ಕೆ ಬ್ಯಾಗ್ ತೊಗೋಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿರೋರೊಬ್ರು ಕೇಳಿದೆ, ಪಾಪ ಅವ್ರು ತುಂಬ ಹೆಲ್ಪ್ ಹೇಳಿದ್ರು ಅಲ್ಲಿ ಸಿಗುತ್ತೆ ಹೋಗಿ ಅಂತ. ಸೊ ಅದಕ್ಕೆ ಅಲ್ಲೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ತೊಗೊಂಡು ಹೋಗಬೇಕು, ಸಾಮಾನು ಹಾಕ್ಕೊಂಡು ಹೋಗ್ತೀವಿ. ಸಾಕಾಯಿತು, ಪಾಪು ಒಬ್ಬನೇ ಅಳ್ತಿದ್ದಾನೋ ಏನು ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ. ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ರೆ ಬೈತಾಳೆ ಅಂತಲೇ ಫೋನ್ ಮಾಡ್ತಾಯಿಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಅಳ್ತಾನೆ ಹಂಗೆ ಹಿಂಗೆ ಅಂತ. ಸೊ ಅಷ್ಟೇ, ಹೊರಡ್ತೀವಿ. ನೋಡ್ತೀನಿ ಸಿಗುತ್ತೆ, ಯಾವ ಥರ ಸಿಗುತ್ತೆ ಏನೋ ಅಂತ ತೋರಿಸ್ತೀನಿ ನಿಮಗೂ. ಸೊ ಚಾಕ್ಲೇಟಿಗೆ ಬೇರೆ ಬ್ಯಾಗು ಮತ್ತು ಅದು ಏನು ಗಿಫ್ಟ್ ತೊಗೊಂಡಿದ್ದೀನಿ ಅದಕ್ಕೆ ಬೇರೆ ಬ್ಯಾಗು 2 ತೊಗೋಬೇಕು. ಸೊ ನೋಡ್ತೀನಿ ಯಾವ ಸಿಗುತ್ತೆ ಅಂತ. ಸೊ ಇದು ಬಂದು ವಿ ವಿ ರೋಡ್ ಸ್ಟ್ರೇಟ್ ರೈಲ್ವೆ ಸ್ಟೇಷನ್ ಮತ್ತು ಸಂತೆಗೆಲ್ಲ ಕನೆಕ್ಟ್ ಆಗುತ್ತೆ. ಸೊ ಈ ರೋಡನ್ನು ಈಗ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಅಂಡರ್ಗ್ರೌಂಡ್ ಮಾಡ್ತಾ ಇದ್ದಾರೆ, ಬಿಕಾಸ್ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ. ಸೊ ಹಾಗಾಗಿ ಅಭಿಯವ್ರು ಬರೋಕ್ಕಾಗಲಿಲ್ಲ. ಸೊ ಅವ್ರು ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ರು, ಬಿಕಾಸ್ ಅಲ್ಲೆಲ್ಲೂ ಪಾರ್ಕ್ ಮಾಡೋಕ್ಕೆ ಪ್ಲೇಸ್ ಇರಲಿಲ್ಲ. ಸೊ ಹಾಗಾಗಿ ಅವರು ಕಾರ್ನ ರನ್ನಿಂಗಲ್ಲಿ ಇಟ್ಕೊಂಡು ಗಾಡೀಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಒಬ್ಬಳೇ ಹೊರಟೆ. ಸೊ ಇದೇನಂದರೆ ಒಂದು ಪಾರ್ಕ್ ಇದೆ, ಪಾರ್ಕಿಂದ ಪಾತ್ ಮಾಡಿದ್ದಾರೆ ಸದ್ಯಕ್ಕೆ ಹೋಗೋಕ್ಕೆ ತಿರ್ಗಾಡೋರಿಗೆ. ಸೊ ಇಲ್ಲಿ ಯಾವ ವೆಹಿಕಲ್ಸು ಬರೋಕ್ಕಾಗಲ್ಲ, ಏನಿದ್ರು ಏನು ನಡೆದಾಡೋರು ತಿರ್ಗಾಡೋರು ಹೋಗ್ಬೋದಷ್ಟೇ. ಸೊ ಹಾಗಾಗಿ ನಾನು ಹೊರಟೆ ತೊಗೊಂಬರೋಣ ಅಂತ. ಸೊ ನಾನು ಅಂದ್ಕೊಂಡೆ ಈಸಿ ಇರುತ್ತೆ ಹೋಗ್ಬಿಡ್ಬೋದು ಅಂತ. ಸೊ ರೈಲ್ವೆ ಟ್ರ್ಯಾಕ್ ಹತ್ರ ಹೋದೆ. ಸೊ ಹಂಗೆ ಇಲ್ಲಿ ಒಂದು ಅಂಕಲ್ಲು ಒಂದು ರಂಗೋಲಿ ಇದೆಲ್ಲ ಮಾರ್ತಾಯಿದ್ರು. ಸೊ ಹೊಸ್ಲಿಗೆ ಬಿಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಏನಂತ ಅಚ್ಚು ಅಂತಾರಲ್ಲ, ಸೊ ಅದನ್ನು ತೊಗೊಂಡೆ ನಾನು ಒಂದೆರಡು. ಇಲ್ಲಿ ಚೆನ್ನಾಗಿರುತ್ತೆ ಬಾಗಿಲಿಗೆ ಇಡೋಣ ಹೊಸ್ಲಿಗೆ ಅಂತ ಅಂದ್ಬಿಟ್ಟು ಸೊ ತಗೊಂಡು ಹೊರಟೆ. ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ರೋಡು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಭಿಯವರಲ್ಲೇ ಗಾಡೀಲಿ ಕೂತಿದ್ದಾರೆ. ಸೊ ನಾನು ಒಬ್ಬಳೇ ಬಂದೆ. ಸೊ ದಾರಿನೇ ಕನ್ಫ್ಯೂಷನ್ ಆಗ್ತಿದೆ ನನಗೆ. ಸೊ ನಾನು ಆ ಕಡೆ ಹೋಗಬೇಕು, ಮೇ ಬಿ ಅಲ್ಲಿ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಸೊ ಇದೇ ಪಾತ್ನ ನಾನು ಕ್ಯಾರಿ ಮಾಡಬೇಕು. ಭಯ ಆಗ್ತಿದೆ. ರೈಲ್ವೆ ಟ್ರ್ಯಾಕ್ ಹತ್ರ ಬಂದು ಎಷ್ಟು ಜಮಾನ ಆಯಿತು ಅನಿಸುತ್ತೆ. ನಾನು ತುಂಬ ವರ್ಷಗಳೇ ಆಗಿಬಿಟ್ಟಿದೆ ರೈಲ್ವೆ ಟ್ರ್ಯಾಕ್ ಹತ್ರನೇ ಬಂದಿಲ್ಲ. ಆ್ಯಂಡ್ ಇವನ್ ಟ್ರೈನ್ ಕೂಡ ಬರ್ತಾಯಿದೆ. ಸೊ ಬೇಗ ಕ್ರಾಸ್ ಮಾಡಿಬಿಡ್ತೀವಿ. ಟ್ರೈನ್ ಕೂಡ ಬರ್ತಿದೆ. ಏನಂದರೆ ನನ್ನ ಮಗನ ಬರ್ತ್ಡೇ ಮಾಡೋಕ್ಕೋಸ್ಕರ ಸೊ ಏನೇನೆಲ್ಲ ಎಲ್ಲೆಲ್ಲಿ ಸಿಗುತ್ತೆ ಏನೋ ಅಂತ ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು. ಸೊ ಇಷ್ಟೊಂದು ವಿಚಾರ ತಿಳ್ಕೊಂಡೆ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಈರಾ ಕಟ್ ಪೀಸ್ ಇದೆ, ಅಂದರೆ ರೈಲ್ವೆ ಟ್ರ್ಯಾಕಿಂದ ಆ ಕಡೆ. ಸೊ ಆ ಈರಾ ಕಟ್ ಪೀಸ್ ಪಕ್ಕದ ರೋಡಲ್ಲಿ ಇದಿರೋದು ಶಾಪ್ಸು. ಸೊ ಒಂದೇ ಅಲ್ಲ 3-4 ಇದೆ. ಸೊ ಇಲ್ಲೇನಂತಂದರೆ ನೀವು ಏನಾದ್ರು ಗಿಫ್ಟ್ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಕೊಡೋಕ್ಕೆ ಉಡ್ಡಿ ಬ್ಯಾಗ್ಸ್ ಆಗಿರ್ಬೋದು. ಸೊ ಇವೆಲ್ಲ ಸಿಗುತ್ತೆ. ಸೊ ನಂಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ಸ್ ಇಲ್ಲ ಬೇರೆದು. ಸೊ ಹಾಗಾಗಿ ತೊಗೊಂಡು ಬಂದೆ. ಸೊ ತೊಗೊಂಡಾಯಿತು. ಅರ್ಜೆಂಟಲ್ಲಿ ಹೋಗ್ತಿದ್ದೀನಿ. ಪನ್ನು ತುಂಬ ಅಳ್ತಿದ್ದಾನಂತೆ. ಸೊ ಮತ್ತೆ ಬರಲ್ಲ ನಾವು ಮಂಡ್ಯಗೆ. ಸೊ ಹಾಗಾಗಿ ಎಲ್ಲ ಒಂದೇ ಡೇ ಶಾಪ್ ಮಾಡ್ತಾ ಇರೋದು. ಸೊ ಮತ್ತೆ ಉಳಿಸ್ಕೊಂಡೋದ್ರೆ ಮತ್ತೆ ಎಲ್ಲ ಹಂಗೆ ಆಗುತ್ತೆ ಅಂತ ಸೊ ಈ ಥರ ಸರ್ಕಸ್ ಮಾಡ್ತಾಯಿದ್ದೀನಿ. ಪನ್ನು ಬೇರೆ ಹೇಳ್ತಿದ್ದಾನೆ, ನಂಗೆ ಜೀವನ ನಿಲ್ತಾಯಿಲ್ಲ. ಎಲ್ಲೂ ಕತ್ಲೆ ಆಗ್ತಾಯಿದೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಎಲ್ಲರೂ ಸಿಟಿಯಲ್ಲಿ ಇಲ್ಲಿ ಬಂದರೆ ಕತ್ಲೆ ಆದರೆ ಭಯ ಆಗುತ್ತೆ. ಸೊ ಅಭಿಯವರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಹೋಗ್ಬೇಕು ಇವಾಗ. ಫೈನಲಿ ಎಲ್ಲ ಶಾಪಿಂಗು ಮುಗಿಸ್ಕೊಂಡು ಪೇಟೆ ಬೀದಿಗೆ ಬಂದ್ವಿ. ಸೊ ನಮ್ಮ ಅಣ್ಣ ಇದೇ ಅಂಗಡೀಲಿ ಅಡುಗೆಗೆ ಬೇಕಿರೋ ಸಾಮಾನೆಲ್ಲ ಕಟ್ಸಿಟ್ಟಿದ್ದಂತೆ, ಭಟ್ರು ಬರ್ದಿರೋದೆಲ್ಲ. ಸೊ ಆ ಸಾಮಾನೆಲ್ಲನೂ ಕೂಡ ಆಲ್ರೆಡಿ ಕಟ್ಸಿದ್ರಿಂದ ನಮ್ಗೆ ಈಸಿ ಆಯಿತು. ಸೊ ನಾವು ಹೋದ ತಕ್ಷಣ ಅವ್ರಿಗೆ ಬಿಲ್ ಕೊಟ್ಟಿದ್ದ ತಕ್ಷಣ ಅವರೆಲ್ಲವೂ ಕೂಡ ನಮ್ಮ ಕಾರಿಗೆ ಲೋಡ್ ಮಾಡಿಕೊಟ್ರು. ಸರಿ ಅಂದ್ಬಿಟ್ಟು ಹೊರಟ್ವಿ. ಸೊ ತುಂಬ ಚೆನ್ನಾಗಿತ್ತು ಡೇ. ಬಟ್ ನನ್ನ ಮಗ ಅಳ್ತಿದ್ದಾನೆ ಅಂತ ಕೇಳಿ ಸ್ವಲ್ಪ ಫೀಲ್ ಆಯಿತು. ಬಟ್ ಮನೆಗೆ ಹೋದ್ರೆ ಅವ್ನು ತುಂಬಾ ಚೆನ್ನಾಗಿ ಆಡ್ಕೊಂಡೇ ಇದ್ದ. ಸೊ ಹೋಪ್ ನಿಮಗೆ ನನ್ನ ಈ
ಬರ್ತ್ಡೇ ಸೀರೀಸ್ ಬ್ಲಾಗ್ಸು ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಆಸ್ ಯೂಶುವಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಡೇ, ಬಟ್ ತುಂಬ ಹೆಕ್ಟಿಕ್ ಆಗೋಯಿತು. ಎಂಡ್ ಮೂಮೆಂಟಲ್ಲಿ ಶಾಪಿಂಗ್ ಇದ್ದೇ ಇರುತ್ತೆ, ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂತ. ಸೊ ನಂದು ಅದೇ ಥರ ಆಯಿತು. ಸೊ ಇಷ್ಟೆಲ್ಲ ಸಾಮಾನು ತೊಗೊಂಡು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಅವ್ರನ್ನ ಕರಿಬೇಕು, ಇವ್ರಿಗೆ ಫೋನ್ ಮಾಡಬೇಕು, ಅದು ಇದು ಅನ್ನೋ ಟೆನ್ಷನ್ಸ್ ಎಲ್ಲ ಇದ್ದೆ ನಾನು. ಸೊ ಇವನ್ ನಾನು ಕಾರಿಂದ ಮನೆಗೆ ಹೋಗುವಾಗಲೂ ಕೂಡ ಎಷ್ಟೊಂದು ಜನಕ್ಕೆ ಫೋನ್ ಮಾಡಿಕೊಂಡೇ ಹೋಗಿದ್ದು. ಈ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಯಾವ ಥರ ಬರ್ತಿದೆ ಇತ್ತೀಚೆಗೆ ನನ್ನ ವೀಡಿಯೋಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.